ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇಳಬಹುದಾದ ಸೂರ್ಯಗ್ರಹಣ ಚಂದ್ರಗ್ರಹಣ ಸೋಲಾರ್ ಎಕ್ಲಿಪ್ಸ್ ಲೂನಾರ್ ಎಕ್ಲಿಪ್ಸ್ ಹಂಗಂದ್ರೆ ಅದರ ಸಂಪೂರ್ಣ ವಿವರಣೆ ಫಸ್ಟ್ ಆಮ್ಯಾಗ ಅದಕ್ಕೆ ಕೇಳಲಾಗಿರುವ ಅಬ್ಜೆಕ್ಟಿವ್ ಕ್ವಶನ್ಸ್ ಹೆಂಗೆ ಕೇಳ್ತಾರೆ ಅನ್ನೋದು. ಫಸ್ಟ್ ಈ ಚಿತ್ರ ನಾವು ಅಬ್ಸರ್ವ್ ಮಾಡಿದೀವಿ ಅಂದ್ರೆ ನಮಗೆ ಇದಕ್ಕೆ ಒಂದಿಷ್ಟು ಬೇಸಿಕ್ ಕಲ್ಪನೆಗಳು ಸಿಗ್ತಾವೆ. ಇಲ್ಲಿ ಭೂಮಿ ಸೂರ್ಯ ಚಂದ್ರ ಮೂರು ಥರದ್ದು ಈ ಕಲ್ಪನೆಗಳು. ಇದು ಏನು ಅಂದ್ರೆ ಸೂರ್ಯ. ಹಾಗಾದರೆ ಏನಂದ್ರೆ ಕೇಂದ್ರದಲ್ಲಿ ಇಲ್ಲಿರೋದೇ ಯಾರು ಅಂದ್ರೆ ಸೂರ್ಯ. ಇನ್ನು ಇದು ಏನು ಅಂದ್ರೆ ಭೂಮಿ, ಇದು ಏನು ಅಂದ್ರೆ ಚಂದ್ರ. ಇವು ಮೂರು ಸರಳ ರೇಖೆಯಲ್ಲಿ ಬರುವ ಕ್ರಿಯೆಗೆ ಏನನ್ನಬೇಕು ಅಂದರೆ ಹಿಂಗೆ ಒಂದೇ ಸರಳ ರೇಖೆಯಲ್ಲಿ ಅದಾವೆ ನೋಡ್ರಿ ಇವು. ಈಗ ಇಲ್ಲಿ ಸುಮ್ಮನೆ ಅಬ್ಸರ್ವೇಷನ್ ಮಾಡಿ ಹಿಂಗೆ ಎಳೆದೇವು ಅಂದ್ರೆ ಒಂದೇ ಸರಳ ರೇಖೆಯಲ್ಲಿನೇ ಅದಾವೆ ಮೂರು ಒಟ್ಟಿಗೆ. ಹಾಗಾದರೆ ಒಂದೇ ಸರಳ ರೇಖೆಯಲ್ಲಿ ಬರುವ ಕ್ರಿಯೆಗೆ ಏನನ್ನಬೇಕು ಅಂದ್ರೆ ಸೈ ಗೈ ಜೈ ಅಂತೇಳಿ ಕರೀತಾರೆ. ಇದು IAS ಕ್ವಶನ್ನ ಪ್ರೀವಿಯಸ್ ಕೇಳಿದರು. ಸೈ ಗೈ ಜೈ. ಸೈ ಗೈ ಜೈ ಅಂದರೆ ಇದರ ಮೀನಿಂಗ್ ಏನು ಅಂದ್ರೆ ಸೂರ್ಯ ಭೂಮಿ ಚಂದ್ರ ಒಂದೇ ಸರಳ ರೇಖೆಯಲ್ಲಿ ಬರುವ ಕ್ರಿಯೆಗೆ ಏನನ್ನಬೇಕು ಅಂದ್ರೆ ಸೈ ಗೈ ಜೈ ಆ ವರ್ಡ್ ಯೂಸ್ ಮಾಡಬೇಕು. ಇದು ಫಸ್ಟ್. ಇನ್ನು ಯಾವಾಗ ಗ್ರಹಣಗಳು ಸಂಭವಿಸುತ್ತವೆ ಮತ್ತು ಗ್ರಹಣಗಳಿಗೆ ಕಾರಣ ಏನು ಅಂದ್ರೆ ಮೊಟ್ಟ ಮೊದಲಿಗೆ ಗ್ರಹಣಗಳಿಗೆ ಕಾರಣ ಕಂಡುಹಿಡಿದವರು ಯಾರು ಅಂದ್ರೆ ಆರ್ಯಭಟ. ಗ್ರಹಣಗಳಿಗೆ ಕಾರಣಗಳನ್ನು ತಿಳಿಸಿದವರು ಯಾರು ಅಂದ್ರೆ ಆರ್ಯಭಟ. ಇದು ನಮಗೆ ಏನಂದ್ರೆ ಕರೆಕ್ಟ್ ಗೊತ್ತಿರಬೇಕು. ಇನ್ನು ಗ್ರಹಣಗಳಿಗೆ ಏನು ಕಾರಣ ಅಂದ್ರೆ ಸರಳ ರೇಖೆಯಲ್ಲಿ ಸೂರ್ಯನ ಬೆಳಕು ಹಿಂಗೆ ಚಲಿಸುತ್ತಿರುವಾಗ ಇದಕ್ಕೊಂದು ಅಬ್ಸರ್ವೇಷನ್ ಮಾಡಿ. ಸೂರ್ಯನ ಬೆಳಕು ಹಿಂಗೆ ಸರಳ ರೇಖೆಯಲ್ಲಿ ಚಲಿಸುವಾಗ ನಡುವ ಇದು ಅಡ್ಡ ಬತ್ತು ಅಂದರೆ ಇದು ಕಾಣಂಗಿಲ್ಲ. ಒಂದು ವೇಳೆ ಏನದಂದ್ರೆ ಇದು ಹಿಂಗೆ ರೊಟೇಟ್ ಆಗಿ ಕೆಸಿಂದ್ರ ಇದು ಹಿಂಗೆ ರೊಟೇಟ್ ಆಗಿ ಇಲ್ಲಿ ನಡುವು ಬತ್ತು ಅಂದ್ರೆ ಅವಾಗ ಇದು ಕಾಣಂಗಿಲ್ಲ. ಒಟ್ಟಿನಲ್ಲಿ ನಡುವೊಂದು ವಸ್ತು ಬತ್ತು ಅಂದ್ರೆ ಒಂದು ಇನ್ನೊಂದಕ್ಕೆ ಕಾಣಂಗಿಲ್ಲ ಅಂದಂಗೆ. ಅದಕ್ಕೆ ನಾವು ಏನನ್ನಬೇಕು ಅಂದ್ರೆ ದ ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಆಫ್ ಲೈಟ್ ಅಂತೇಳಿ ಕರಿಬೇಕು. ಇದಕ್ಕೆ ಗ್ರಹಣಗಳು ಏಕೆ ಸಂಭವಿಸುತ್ತವೆ ಅಂತ ಕೇಳ್ತಾರೆ. ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಆಫ್ ಲೈಟ್. ಏನಿದು ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಆಫ್ ಲೈಟ್ ಅಂದ್ರೆ ಸರಳ ರೇಖೆಯಲ್ಲಿ ಚಲಿಸುತ್ತಿರುವ ಬೆಳಕಿಗೆ ವಸ್ತುಗಳು ಅಡ್ಡಲಾಗಿ ಬರುವುದು. ಬೆಳಕು ಸರಳ ರೇಖೆಯಲ್ಲಿ ಹೊಂಟದ ನಡುವೊಂದು ವಸ್ತು ಅಡ್ಡ ಬತ್ತು ಅಂದ್ರೆ ಅವಾಗ ನಮಗೆ ಅದು ಏನಂದ್ರೆ ಕಾಣಲಾರದ ಸ್ಥಿತಿ. ಇಲ್ಲಿ ಸೂರ್ಯನ ಬೆಳಕು ಹೀಗೆ ಹೋಗುತ್ತಿರುವಾಗ ಇಲ್ಲಿ ನಡುವು ಭೂಮಿ ಅದನ, ಚಂದ್ರ ಈಚೆ ಕಡೆ ಅದನ, ಇವನಿಗೆ ಈ ಬೆಳಕೆ ಹೋಗಲ್ಲ. ಅವಾಗ ನಮ್ಮ ಚಂದ್ರ ಕಾಣಲಿಲ್ಲ ಅಂದ್ರೆ ಚಂದ್ರಗ್ರಹಣ ಅಂತೀವಿ. ಒಂದು ವೇಳೆ ಏನದಂದ್ರೆ ಇದೇ ಏನದಂದ್ರೆ ಚಂದ್ರ ಈ ಕಡೆ ಬಂದ, ಇಲ್ಲಿ ಬಂದ, ನಾವು ಭೂಮಿ ಮ್ಯಾಗದೀವಿ, ನಾವು ಈ ಕಡೆ ನೋಡೋಕೆ ಹೋದೇವು ಅಂದ್ರೆ ನಡುವು ಚಂದ್ರ ಬಂದನ, ಇವ ಕಾಣಂಗಿಲ್ಲ ನಮಗೆ. ಅವಾಗ ಇದು ಸೂರ್ಯಗ್ರಹಣ. ಒಟ್ಟಿನಲ್ಲಿ ಸರಳ ರೇಖೆಯಲ್ಲಿ ಚಲಿಸುತ್ತಿರುವ ಬೆಳಕಿಗೆ ವಸ್ತುಗಳು ಅಡ್ಡಲಾಗಿ ಬರುವ ಕ್ರಿಯೆಗೇನೆ ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಆಫ್ ಲೈಟ್ ಅಂತೀವಿ. ಈ ಕಿಟಕಿ ಇರ್ತದಲ್ಲ ಮನೆಯೊಳಗೆ, ಅದರ ಸಣ್ಣ ರಂಧ್ರಕ್ಕೆ ಕಣ್ಣು ಹಚ್ಚಿ ನೋಡಿದ್ರೆ ಹೊರಗಿಂದ ವಿಶಾಲ ಪ್ರದೇಶ ಕಾಣಿಸ್ತಲ್ಲ, ಅದನ್ನು ರೆಕ್ಟಿಲಿನಿಯರ್ ಪ್ರೊಪಗೇಷನ್. UPSC ಪ್ರಿಲಿಮ್ಸ್ ಕೇಳ್ಯಾನ್ರಿ. ಕಿಟಕಿಯ ಚಿಕ್ಕದಾದ ರಂಧ್ರದ ಮೂಲಕ ಹೊರಗಡೆ ಇರುವ ವಿಶಾಲವಾದ ಪ್ರದೇಶ ವೀಕ್ಷಿಸುವುದಕ್ಕೆ ಕಾರಣ ದ ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಆಫ್ ಲೈಟ್. ಸರಳ ರೇಖೆಯಲ್ಲಿ ಚಲಿಸುತ್ತಿರುವ ಬೆಳಕಿಗೆ ವಸ್ತುಗಳು ಅಡ್ಡಲಾಗಿ ಬಂದಾಗ ಗ್ರಹಣ ಉಂಟಾಗುತ್ತದೆ. ಗ್ರಹಣಗಳಿಗೆ ಕಾರಣ ಕಂಡಿಡಿದವ ಯಾರು ಅಂದ್ರೆ ಆರ್ಯಭಟ. ಇನ್ನು ಇದಕ್ಕೆ ಅಬ್ಸರ್ವೇಷನ್ ಮಾಡಿ. ಸೂರ್ಯ ಇದು ಒಂದು ಏನು ಮಧ್ಯಮ ಗಾತ್ರದ ನಕ್ಷತ್ರ, ಭೂಮಿಗೆ ಸಮೀಪವಾದ ನಕ್ಷತ್ರ ಸೂರ್ಯ. ಹಾಗಾದರೆ ಸೂರ್ಯನ ಬಣ್ಣ ತಿಳಿ ಹಳದಿ ಬಣ್ಣ. ಇನ್ನು ನಮ್ಮ ಸೌರ ವಿವಾದ ಕೇಂದ್ರ ಸೂರ್ಯನಾಗಿದ್ದಾನೆ. ಸೂರ್ಯನಿಗೆ ಯಾರು ಸುತ್ತಾಕ್ತಾರ? ಭೂಮಿ ಸುತ್ತಾಕ್ತಾನೆ. ಹೆಂಗೆ ಸುತ್ತಾಕ್ತಾನಂದ್ರೆ ಇಲ್ಲದ ನೋಡಿ. ಇದು ಭೂಮಿ ಸೂರ್ಯನಿಗೆ ಸುತ್ತು ಹಾಕುವ ಕ್ರಿಯೆ. ಇದಕ್ಕೆ ನಾವೇನಂತೀವಿ ಅಂದರೆ ಎಲಿಪ್ಸಿಯ ಆಕಾರ ಅನ್ನಬೇಕು. ಏನನ್ನಬೇಕ್ರಿ ಇದಕ್ಕೆ? ಎಲಿಪ್ಸಿಯ ಆಕಾರ. ಹಾಗಾದರೆ ಸೂರ್ಯನಿಗೆ ಭೂಮಿ ಸುತ್ತು ಹಾಕುವ ಕ್ರಿಯೆಗೆ ಏನೆಂದು ಕರೆಯುತ್ತೇವೆ ಅಂದರೆ ಎಲಿಪ್ಸಿಯ ಆಕಾರ. ಇದಕ್ಕೆ ದೀರ್ಘ ವೃತ್ತಾಕಾರನೂ ಅನ್ನಬಹುದು. ಈ ಆಕಾರದಲ್ಲಿ ಸುತ್ತಾಗ್ತದೆ.
ಸೂರ್ಯನ ಸುತ್ತ ಭೂಮಿ ಸುತ್ತು ಹಾಕುವುದಕ್ಕೆ ಏನನ್ನಬೇಕು ಅಂದ್ರೆ ವಾರ್ಷಿಕ ಚಲನೆ ಅಂತೀವಿ ನಾವು. ಹಿಂಗೆ ಸುತ್ತ ಹಾಕ್ತದಲ್ಲಿ ಇದು ವಾರ್ಷಿಕ ಚಲನೆ, ಇದು ಗೊತ್ತಿರಬೇಕು. ಹಾಗಾದರೆ ಲಾಸ್ಟಿಗೆ ಭೂಮಿ ತನ್ನ ಸುತ್ತ ತಾನೇ ಇಲ್ಲೇ ತಿರುಗಲ್ಕತ್ತು ಅಂದ್ರೆ, ಹೀಗೆ ತಾನೇ ತಿರುಗಲ್ಕತ್ತು ಅಂದರೆ ಇದಕ್ಕೆ ದೈನಂದಿನ ಚಲನೆ ಅಂತಾರೆ. ಇದು ಸುತ್ತ ಹಾಕಿದ್ರೆ ವಾರ್ಷಿಕ ಚಲನೆ ಅಥವಾ ರೆವಲ್ಯೂಷನ್ ಅನ್ನಬೇಕು. ಇಲ್ಲೇ ಸುತ್ತ ಹಾಕಲ್ಕತ್ತು ಅಂದರೆ ಇದಕ್ಕೆ ರೊಟೇಷನ್ ಅಂತೇಳಿ ಕರಿತೀವಿ. ರೊಟೇಷನ್ ಅಂದ್ರೆ ದೈನಂದಿನ ಚಲನೆ, ಇದು ಕರೆಕ್ಟ್ ಗೊತ್ತಿರಲಿ. ಭೂಮಿ ಸೂರ್ಯನಿಗೆ ಸುತ್ತು ಹಾಕುವ ಆಕೃತಿ ಅಥವಾ ಪಥವನ್ನು ಆರ್ಬಿಟ್ ಅಂತೇಳಿ ಕರಿತೀವಿ. ಇದು ಮೊದಲ ಪಥಕ್ಕೆ ಆರ್ಬಿಟ್ ಅನ್ನಬೇಕು. ಹಾಗಾದರೆ ಯಾವ ಆಕಾರದಲ್ಲಿ ಸುತ್ತು ಹಾಕುತ್ತದೆ ಅಂತ ಕೇಳಿದ್ರೆ ಎಲಿಪ್ಸಿಯ ಆಕಾರದಲ್ಲಿ ಸುತ್ತುತ್ತದೆ. ಇದು ಒಂದು ಕಾನ್ಸೆಪ್ಟ್. ಇನ್ನು ಡೈರೆಕ್ಟ್ ಆಲೋಚನೆಗೆ ಬರೋಣ. ಫಸ್ಟ್ ಸೈಗೈ ಅಂದರೆ ಏನು? ಸೈ ಗೈ ಜೈ ಅಂದ್ರೆ 3 ಸರಳ ರೇಖೆಯಲ್ಲಿ ಬರುವುದು. ಸೂರ್ಯ, ಭೂಮಿ, ಚಂದ್ರ. ಗ್ರಹಣಗಳಿಗೆ ಕಾರಣ ಕಂಡಿಡಿದವರು ಆರ್ಯಭಟ. ಗ್ರಹಣಗಳು ಏಕೆ ಉಂಟಾಗುತ್ತವೆ? ಸರಳ ರೇಖೆಯಲ್ಲಿ ಚಲಿಸುತ್ತಿರುವ ಬೆಳಕಿಗೆ ವಸ್ತು ಅಡ್ಡಲಾಗಿ ಬಂದಾಗ. ಈಗ ನಡು ಕೈ ಅಡ್ಡ ಬಂತು ಅಂದ್ರೆ ನಿಮಗೆ ಈ ಪೆನ್ ಕಾಣಂಗಿಲ್ಲ. ಇದನ್ನೇ ಏನದಂದ್ರೆ ಕಾರಣ ಹೇಳಬೇಕು. ಸರಳ ರೇಖೆಯಲ್ಲಿ ಚಲಿಸುತ್ತಿರುವ ವಸ್ತುವಿಗೆ ಬೆಳಕಿಗೆ ಒಂದು ವಸ್ತು ಅಡ್ಡ ಬಂದಾಗ ಆ ವಸ್ತು ಕಾಣಂಗಿಲ್ಲಲ್ಲ, ಅದನ್ನೇ ನಾವು ಗ್ರಹಣ ಅಂತೀವಿ. ಗ್ರಹಣಗಳಲ್ಲಿ ಎಷ್ಟರೇ ಪ್ರಕಾರ ಅದಾವ? 2 ಅದಾವ. ಒಂದು ಸೂರ್ಯಗ್ರಹಣ ಅಂತೀವಿ ನಾವು. ಏನನ್ಬೇಕ್ರಿ? ಸೂರ್ಯಗ್ರಹಣ. ಇದಕ್ಕೆ ಸೋಲಾರ್ ಎಕ್ಲಿಪ್ಸ್ ಅನ್ನಬೇಕು. ಎರಡನೆಯದು ಚಂದ್ರಗ್ರಹಣ ಅಂತೀವಿ ನಾವು. ಚಂದ್ರಗ್ರಹಣಕ್ಕೆ ಏನಂತೀವಿ ಅಂದ್ರೆ ಲೂನಾರ್ ಎಕ್ಲಿಪ್ಸ್ ಅನ್ನಬೇಕು. ಲೂನಾರ್ ಎಕ್ಲಿಪ್ಸ್. ಗ್ರಹಣಗಳಲ್ಲಿ ಒಂದು ಸೂರ್ಯಗ್ರಹಣ, ಮತ್ತೊಂದು ಏನು ಅಂದರೆ ಚಂದ್ರಗ್ರಹಣ. ಒಟ್ಟು 2 ಟೈಪ್ ಗ್ರಹಣಗಳು ಅದಾವೆ. ಈಗ ಇಲ್ಲಿ ನಾವು ಅಬ್ಸರ್ವೇಷನ್ ಮಾಡೋಣ. ಈ ಸದ್ಯಕ್ಕೆ ಸೂರ್ಯನ ಬೆಳಕು ಭೂಮಿ ಕಡೆಗೇ ಬೆಳಕತ್ತದ. ಇಲ್ಲಿ ಈ ಸದ್ಯಕ್ಕೆ ಕಾನ್ಸೆಪ್ಟ್ ತಿಳ್ಕೊಳ್ಳೋದು. ಸೂರ್ಯನ ಬೆಳಕು ಹಿಂಗೆ ಹೊಂಟದ. ನಡು ಯಾರು ಅದಾರ ಅಂದ್ರೆ ಭೂಮಿ ಅದಾರ. ಈಗ ಪ್ರೆಸೆಂಟ್ ಇಲ್ಲಿ ಯಾರದಾರ? ಭೂಮಿ ಅದಾರ. ಸೂರ್ಯನ ಬೆಳಕು ಇಲ್ಲೇ ಸ್ಟಾಪ್ ಆಯ್ತು ಅಂದರೆ ಇದು ನಮಗೆ ಕಾಣಂಗಿಲ್ಲ. ಯಾವುದು ಕಾಣಲ್ಲ? ಚಂದ್ರ. ಚಂದ್ರ ನಮಗೆ ಕಾಣಲಿಲ್ಲ ಅಂದ್ರೆ ಅದಕ್ಕೆ ನಾವು ಏನು ಅನ್ನಬೇಕು ಅಂದರೆ ಚಂದ್ರಗ್ರಹಣ ಅನ್ನಬೇಕು. ಹಾಗಾದರೆ ಚಂದ್ರಗ್ರಹಣ ಯಾವಾಗ ಉಂಟಾಗುತ್ತದೆ? ನಡಬರ್ಕ್ ಯಾರು ಬಂದರು ನೋಡ್ರಿ? ಭೂಮಿ. ಹಾಗಾದರೆ ಸೂರ್ಯ ಮಧ್ಯದಲ್ಲಿ, ಭೂಮಿ ಲಾಸ್ಟಿಗೆ ಚಂದ್ರ. ಮಧ್ಯದಲ್ಲಿ ಭೂಮಿ ಬಂದಾಗ ಚಂದ್ರಗ್ರಹಣವಾಗುತ್ತದೆ. ಕರೆಕ್ಟ್ ಆಯ್ತರೆ? ಇದೇ ಚಂದ್ರ ಭೂಮಿಗೆ ಸುತ್ತ ಹಾಕೋತ ಹಿಂಗೆ ಬಂದಿರ್ತಾನೆ. ಹಿಂಗೆ ರೊಟೇಟ್ ಆಗಿ ಈಚೆ ಕಡೆ ಬಂದಿರ್ತಾನೆ. ಅವಾಗ ಈ ಬೆಳಕ ಭೂಮಿಗೆ ಬರಲ್ಲ, ಇವನಿಗೆ ಸ್ಟಾಪ್ ಆಗಿಬಿಡ್ತದ. ಎಲ್ಲಿ ಅಂದ್ರೆ ಈ ಚಂದ್ರನಿಗೆ ಸ್ಟಾಪ್ ಆಗ್ತದ. ಅವಾಗ ಏನದಂದ್ರೆ ಈ ಬೆಳಕು ಇಲ್ಲೇ ಸ್ಟಾಪ್ ಆಗುವುದರಿಂದ ಅವಾಗ ಭೂಮಿಗೆ ಬೆಳಕೇ ಬೀಳಂಗಿಲ್ಲ. ಅಂದ್ರೆ ನಮಗೆ ಯಾರು ಕಾಣಿಸಲ್ಲ ಅಂದ್ರೆ ನಡುವ ಸೂರ್ಯ ಕಾಣಂಗಿಲ್ಲ. ಈ ಸೂರ್ಯ ಕಾಣದೇ ಇರುವ ಸ್ಥಿತಿಗೆ ನಾವು ಅವಾಗ ಏನನ್ನಬೇಕಂದ್ರೆ ಸೂರ್ಯಗ್ರಹಣ ಎನ್ನುತ್ತೇವೆ. ನಾವಿರೋದೇ ಭೂಮಿ ಮ್ಯಾಕ್ ಇಲ್ಲದೇವು ನೋಡ್ರಿ. ನಾವು ಇಲ್ಲಿ ನಿಂತು ನೋಡ್ದಕ್ಕರ ನಡು ಯಾರು ಅಡ್ಡ ಬಂದಾರ? ಚಂದ್ರ. ನಮಗೆ ಯಾರು ಕಾಣಿಸಲಾಗಿರೋದು? ಸೂರ್ಯ. ಸೂರ್ಯಗ್ರಹಣ ಯಾವಾಗ ಸಂಭವಿಸುತ್ತದೆ ಅಂತ ಕೇಳಿದ್ರು ಅಂದ್ರೆ ನಡು ಯಾರು ಬಂದಾರ ಅನ್ನೋದು ಅಬ್ಸರ್ವೇಷನ್ ಮಾಡಿ. ಸೂರ್ಯಗ್ರಹಣ ಸಂಭವಿಸಬೇಕಾದರೆ ನಡು ಯಾರು ಬರಬೇಕ್ರಿ? ಚಂದ್ರ. ಸೂರ್ಯ ನಡುಬರ್ಕ ಚಂದ್ರ, ಆಮ್ಯಾಗ ದಂಡಿಗೆ ಭೂಮಿ. ಮಧ್ಯದಲ್ಲಿ ಚಂದ್ರ ಇದ್ರೆ ಸೂರ್ಯಗ್ರಹಣ, ಮಧ್ಯದಲ್ಲಿ ಭೂಮಿ ಇತ್ತು ಅಂದ್ರೆ ಚಂದ್ರಗ್ರಹಣ. ಇದು ಫಸ್ಟ್ ತಿಳ್ಕೊಳ್ಳೋಣ. ಹಾಗಾದರೆ ಸೂರ್ಯಗ್ರಹಣ ಜಲ್ದಿ ಮುಗಿತದೋ ಚಂದ್ರಗ್ರಹಣ ಜಲ್ದಿ ಮುಗಿತದೋ? ಇದು ಇಂಪಾರ್ಟೆಂಟ. ಈ ಸದ್ಯಕ್ಕೆ ಇಲ್ಲಿ ಅಬ್ಸರ್ವೇಷನ್ ಮಾಡೋಣ. ಸೂರ್ಯಗ್ರಹಣ, ಚಂದ್ರಗ್ರಹಣ ಇಲ್ಲಿ ಇರೋದೇ ಈಗ ಸೂರ್ಯಗ್ರಹಣ ಅದ. ಹಾಗಾದರೆ ಸೂರ್ಯಗ್ರಹಣ ಜಲ್ದಿ ಮುಗಿತದೋ ಇಲ್ಲೋ? ಮ್ಯಾಕ್ಸಿಮಮ್ ಸೂರ್ಯಗ್ರಹಣ ಹಿಡಿದಂದ್ರೆ 7 ನಿಮಿಷ ಹಿಡಿತದ ಅಪ್ರಾಕ್ಸಿಮೇಟ್ಲಿ. ಅದಕ್ಕಿಂತ ತಾಸ 1.5 ತಾಸ ಹಿಡಿಯಲ್ಲ, ಮ್ಯಾಕ್ಸಿಮಮ್ 7. ಹೌದ್ರೆ? ಹಾಗಾದರೆ ಯಾಕೆ ಹಂಗಂದ್ರೆ ಇಲ್ಲಿ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತದೆ, ಭೂಮಿಗೆ ಚಂದ್ರ ಸುತ್ತುತ್ತಾನ. ನೋಡಿ ಹಿಂಗಿದ್ದಕ್ಕರ ಭೂಮಿ ಈ ಕಡೆ ಸರಿತಾನ, ಚಂದ್ರ ಈ ಕಡೆ ಸರಿತಾನ. ಈ ಕಡೆ ಸರಿತಾನ್ರೆ ಅವಾಗ ನಮಗೆ ಸೂರ್ಯನ ಬೆಳಕು ಕ್ಲಿಯರ್ ಆಗಿಬಿಡ್ತದೆ.
ಇಲ್ಲಿ ನೋಡಿ ಫಸ್ಟ್ ಹಿಂಗಿರ್ತವೆ. ಭೂಮಿ ಯಾರಿಗೆ ಸುತ್ತ ಹಾಕಬೇಕು? ಸೂರ್ಯನಿಗೆ. ಹಾಗಾದರೆ ಏನದ? ಚಂದ್ರ ಯಾರಿಗೆ ಸುತ್ತ ಹಾಕಬೇಕು? ಹಿಂಗೆ ಭೂಮಿ ಸುತ್ತ ಹಾಕೋತಾ ಇರ್ತಾನೆ. ಹಾಗಾದರೆ ಭೂಮಿ ಆ ಕಡೆ ಹೋದಕ್ಕರ ಚಂದ್ರ ಈ ಕಡೆ ಬರ್ತಾನೆ, ಇಲ್ಲಿ ಬೆಳಕು ಕ್ಲಿಯರ್ ಆಗಿಬಿಡ್ತದೆ. ಹಾಗಾಗಿ ಯಾವಾಗಲೂ ಸೂರ್ಯಗ್ರಹಣ ಮ್ಯಾಕ್ಸಿಮಮ್ ಅಂದರೆ 7 ನಿಮಿಷದವರೆಗೆ ಹಿಡಿಬಲ್ಲದು. ಚಂದ್ರಗ್ರಹಣ 2 ತಾಸು ಹಿಡಿತದ. ಯಾಕೆ ಹಂಗೆ ಯಾಕೆ ಹಿಡಿತದ? ಚಂದ್ರ ಈಚೆ ಕಡೆ ಇರಬೇಕು, ಭೂಮಿ ಇಲ್ಲಿರಬೇಕು. ಇದು ಈಗ ಚಂದ್ರಗ್ರಹಣ. ಚಂದ್ರಗ್ರಹಣ ಉಂಟಾಗಬೇಕಾದರೆ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಇರಬೇಕು. ಇದು ಇಲ್ಲಿ ಬಂದಕ್ಕರ ಚಂದ್ರ ಭೂಮಿ ಸುತ್ತ ಹಾಕೋತ ಇಲ್ಲಿ ಬರ್ತಾನೆ, ಮತ್ತು ಭೂಮಿ ಇಲ್ಲಿ ಬಂದಿರ್ತದ ಸುತ್ತ ಹಾಕೋತು. ಅವಾಗ ಚಂದ್ರ ಇವನಿಗೆ ಭೂಮಿಗೆ ರೌಂಡ್ ಹಾಕೋತ ಇಲ್ಲಿ ಬರ್ತಾನೆ. ನೋಡ್ರಿ, ಏನೋ ಕಾಣಲ್ಲ, ಏನಿದೆ ಕರೆಕ್ಟ. ಮತ್ತು ಭೂಮಿ ಇಲ್ಲಿ ಬಂದಿರ್ತದ. ಹಾಗಾದರೆ ಅವಾಗ ಚಂದ್ರ ಇಲ್ಲಿ ಬಂದಿರ್ತಾನೆ. ಯಾಕಂದ್ರೆ ಚಂದ್ರ ಹಿಂಗೆ ರೊಟೇಟ್ ಹಾಕೋತ ಹೋಗ್ತಿರ್ತಾನೆ, ಭೂಮಿ ಹಿಂಗೆ ರೊಟೇಟ್ ಆಗ್ತಿರ್ತಾನೆ. ಅದಕ್ಕೆ ಇಲ್ಲಿ ಭೂಮಿ ಅದ, ಇಲ್ಲಿ ಏನದಂದ್ರೆ ಚಂದ್ರ ಅದನ. ಭೂಮಿ ಇಷ್ಟು ಸರದಕ್ಕರ ಚಂದ್ರ ಇಲ್ಲಿ ಸರಿದಿರ್ತಾನೆ, ಭೂಮಿ ಇಲ್ಲಿ ಸರಿದಕ್ಕರ ಚಂದ್ರ ಇಲ್ಲಿ ಬಂದಿರ್ತಾನೆ, ಭೂಮಿ ಇಲ್ಲಿ ಬಂದಕ್ಕರ ಚಂದ್ರ ಇಲ್ಲಿ ಬರ್ತಾನೆ. ಹಾಗಾಗಿ ಟೈಮ್ ಭಾಳ ತೋತದ. ಎಷ್ಟು ಗಂಟೆದವರೆಗೆ ಹಿಡಿತದಂದ್ರೆ 2 ಅವರ್ಸ್ವರೆಗೆ ಹಿಡಿತದೆ ರೀ ಚಂದ್ರಗ್ರಹಣ. ಇದು ನಮಗೆ ಬೇಸಿಕ್ ಇಷ್ಟು ಕಾನ್ಸೆಪ್ಟ್ ಗೊತ್ತಿರಬೇಕು. ಈಗ ಇದರ ಮ್ಯಾಗ ನಮಗೆ ಕ್ವಶನ್ಸ್ ಏನೇನು ಬರ್ತಾವ ಇದು ಹೇಳೋಣ. ಫಸ್ಟ್ 2 ಕಡೆ ಇಲ್ಲಿ ಏನೋ ಒಂದು ಅಬ್ಸರ್ವೇಷನ್ ಮಾಡಿ. ಈ ಚಿತ್ರಗಳನ್ನು ಜರ ನೋಡ್ರಿ. ಇದನ್ನು ಒಂದು ಬೇಸಿಕ್ ಐಡಿಯಾ ಇರಬೇಕ್ರಿ ಆ ಚಾಪ್ಟರ್ಕ್ಕೆ. ಮ್ಯಾಕ್ಸಿಮಮ್ ಕರ್ರಗ ಕಪ್ಪು ಭಾಗ ಆದಲ್ಲ, ಕಪ್ಪಾದ ಭಾಗವನ್ನು ಅಂಬ್ರ ಎನ್ನುತ್ತಾರೆ. ಹಾಗಾದರೆ ಬಿಳಿ ಛಾಯೆ ಹೊಂದಿದ ಇದು ಕಡಿಮೆ ಬೆಳಗ ಕಪ್ಪು ಬಣ್ಣ ಅದಲ್ಲ, ಇದಕ್ಕೆ ಪೆನು ಅಂಬ್ರ ಅಂತಾರ. ಹಾಗಾದರೆ ಇದು 8 ಅಂಬ್ರ ಅಂಥೇಳಿ ಕರೀತಾರ. ಇವಕ್ಕೆ ಛಾಯೆಗಳು ಅಂತಾರ. ಈ ಗ್ರಹಣಗಳಲ್ಲಿ ಉಂಟಾಗುವ ಛಾಯೆಗಳು. ಇದಕ್ಕೆ 3ಕ್ಕೆ ಏನೇನದಾವ ಅನ್ನು ಸ್ಪಷ್ಟವಾಗಿ ನೆನಪಿಟ್ಕೋರಿ. ಒಂದನೇದು ಏನು ಅಂದ್ರೆ ಅಂಬ್ರ. ಒಂದನೇದು ಏನಂದ್ರೆ ಇದು ಅಂಬ್ರ ಫಸ್ಟ್. ಎರಡನೇದು ಏನದ? ಪೆನು ಅಂಬ್ರ, ಪೆನಂಬ್ರ. ಮೂರನೇದು ಎಂಟುಂಬ್ರ, ಎಂಟುಂಬ್ರ ಅಂಥೇಳಿ 3 ನೆನಪಿಟ್ಕೋರಿ. ಹಾಗಾದರೆ ಅಂಬ್ರ ಅಂದರೆ ಎಂಥ ಕಲರ್ ಅದ? ಕಪ್ಪಾದ ಭಾಗ, ಮ್ಯಾಕ್ಸಿಮಮ್ ಕಪ್ಪಾದ ಭಾಗ ಅದ. ಪೆನಂಬ್ರ ಏನದ? ಬಿಳಿ ಛಾಯೆ ಹೊಂದಿದೆ, ಅಂದರೆ ಕಡಿಮೆ ಕಪ್ಪದ, ಬಿಳಿ ಛಾಯೆ ಹೊಂದಿದೆ ಅನ್ನಂಗೆ, ಛಾಯೆ ಹೊಂದಿರುವ ಭಾಗ. ಎಂಟುಂಬ್ರ ಅಂದ್ರೆ ಅಂಬ್ರಾದ ಮುಂದುವರೆದ ಭಾಗ, ಅಂಬ್ರಾದ ಮುಂದುವರೆದ ಭಾಗ, ಮುಂದುವರೆದ ಭಾಗ. ಇದಕ್ಕೆ ನೆನಪಿಡಿರಿ. ಇಷ್ಟು ನಮಗೆ ಎಲ್ಲ ಅಲ್ಲಿನೂ ಜರ ಮಬ್ಬಿರ್ತದ, ಅಷ್ಟು ಗಾಢವಾದ ಬೆಳಕು ಇಲ್ಲ. ಹೈಯೆಸ್ಟ್ ಬ್ಲ್ಯಾಕ್ ಇದ್ರೆ ಅಂಬ್ರ, ಸ್ವಲ್ಪ ತಿಳಿ ಇತ್ತು ಅಂದ್ರೆ ಪೆನು ಅಂಬ್ರ. ಅಂಬ್ರಾದ ಮುಂದುವರೆದ ಭಾಗಕ್ಕೆ 8 ಅಂಬ್ರ ಅಂತಾರ. ಇಲ್ಲೊಂದು ಅದ ನೋಡಿ, ಒಂದು ಮುತ್ಯನ ಕೋಲದಿದು. ಈ ಕೋಲದ ಮ್ಯಾಗ ಬೆಳಕು ಬಿಟ್ಟಿದ್ದೆವು. ಬೆಳಕು ಬಿದ್ದಕ್ಕರ ಇದರದಿಂದ ಉಂಟಾಗಿದ್ದು ಇಲ್ಲಿ ಏನಂದ್ರೆ ಛಾಯೆ ಉಂಟಾಗಿದೆ. ಇಲ್ಲಿ ಹೈಯೆಸ್ಟ್ ಕಪ್ಪಾದ ಭಾಗದ ಇದು ಅಂಬ್ರ. ಇಲ್ಲಿ ಬಿಳಿ ಛಾಯೆ ಉಂಟಾಕೋತ ಹೋಗಿ ಅದನ್ನು ನೋಡ್ರಿ ಮುಂದೋಗಿ, ಇದು ಪೆನು ಅಂಬ್ರ. ಪೆನು ಅಂಬ್ರ ಹಿಂಗೆ ದ್ವಾಡ್ದಾಕೋತ ಹೋಗ್ತದ್ರಿ. ಅಂಬ್ರ ಎನ್ನುವುದು ಸಾಣದಾಕೋತ ಬರ್ತದ. ಅಂಬ್ರ ಚಿಕ್ಕದಾಗುತ್ತದೆ. ಅಂಬ್ರಾದಲ್ಲಿ ಮನುಷ್ಯ ನಿತ್ತು ನೋಡಿದಾಗ ಸೂರ್ಯನಲ್ಲಿ ಎಂಥ ಗ್ರಹಣ ಕಂಡು ಬರ್ತದ ಅಂತ ಕೇಳ್ತಾರೆ. ಒಟ್ಟು ಟೋಟಲ್ 3 ಗ್ರಹಣಗಳು ಸೂರ್ಯನಲ್ಲಿ ಅದಾವೆ. ಆ 3 ಗ್ರಹಣಗಳ ಪ್ರಕಾರಗಳು ಕರೆಕ್ಟ್ ನೆನಪಿಟ್ಕೊಳ್ಳೋದು. ಒಂದು ಪಾರ್ಷಿಯಲ್ ಸೋಲಾರ್ ಇಕ್ಲಿಪ್ಸ, ಎರಡನೆಯದು ಅಂಬರ, ಮೂರನೆಯದು ಟೋಟಲ್. ಹಂಗಂದ್ರೆ ಏನಂದ್ರೆ ಪೂರ್ಣ ಸೂರ್ಯಗ್ರಹಣ, ಅಂಬರದ ಸೂರ್ಯಗ್ರಹಣ, ಮತ್ತು ಏನಂದ್ರೆ ಅರೆ ಸೂರ್ಯಗ್ರಹಣ. ಪಾರ್ಷಿಯಲ್ ಅಂದ್ರೆ ಸ್ವಲ್ಪ ಭಾಗ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಏನೇನದಾವ ಅನ್ನೋದು. ಇಲ್ಲಿ ಯಾವಾಗ ಏನು ಕಾಣಿಸ್ತದ, ಏನು ಕಾಣಂಗಿಲ್ಲ ಅನ್ನೋದು ಇಂಪಾರ್ಟೆಂಟ. ಹಾಗಾದರೆ ಏನದಂದ್ರೆ ಅಂಬ್ರ ಎನ್ನುವ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ನಿಂತಾನ.
ಆವಾಗ ಅವನಿಗೆ ಸಂಪೂರ್ಣ ಸೂರ್ಯಗ್ರಹಣ ಕಂಡುಬರುತ್ತದೆ. ಇದು UPSC ಕ್ವಶನ್. ನಮಗೆ ಸೂರ್ಯಗ್ರಹಣ ಯಾವಾಗ ಸಂಭವಿಸುತ್ತದೆ ಕೇಳಿದ್ರಂದ್ರೆ, ಅಂಬ್ರಾ ಎನ್ನುವ ಸ್ಥಳದಲ್ಲಿ ವ್ಯಕ್ತಿಯೊಬ್ಬನು ನಿಂತಾಗ. ಹಾಗಾದರೆ 8 ಅಂಬ್ರಾದಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದ ಅಂದ್ರೆ ಅವನಿಗೆ ಭಾಗಶಃ ಸೂರ್ಯಗ್ರಹಣ ಕಾಣಿಸುತ್ತದೆ, ಪಾರ್ಷಿಯಲ್ ಸೋಲಾರ್. ಇದು ಭಾಳ ಕರೆಕ್ಟ್ ನೋಟ್ಸ್ ನೆನಪಿಟ್ಕೋರಿ. ಅಂಬ್ರಾದಲ್ಲಿ ಒಬ್ಬ ವ್ಯಕ್ತಿ ನಿಂತಾಗ ಸಂಪೂರ್ಣ ಸೂರ್ಯಗ್ರಹಣ, 8 ಅಂಬ್ರಾ ಎನ್ನುವ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ನಿಂತು ನೋಡ್ದಕ್ಕರ ಭಾಗಶಃ ಸೂರ್ಯಗ್ರಹಣ. ಪಾರ್ಷಿಯಲ್ ಅಂದಕ್ರ 8 ಅಂಬ್ರಾ ಹೇಳಬೇಕು, ಟೋಟಲ್ ಅಂದಕ್ರ ಅಂಬ್ರಾ ಹೇಳಬೇಕು. ಕಾಮನ್ ಆಗಿ ನೋಡಿದಕ್ರ ಆ್ಯನ್ಯುಲರ್ ಅಂಥೇಳಿ ಬರ್ತದೆ. ಹಾಗಾದರೆ ಭಾಗಶಃ, ಆ್ಯನ್ಯುಲರ್ ಮತ್ತು ಟೋಟಲ್ ಇವು 3 ಟೈಪ್ ನೆನಪಿಟ್ಕೊಳ್ಳೋದು. ಈಗ ನಮಗೆ ಕ್ವಶನ್ ಏನು ಕೇಳ್ಯಾರ ನೋಡ್ಬೋದು. ಫಸ್ಟ್ ಇದೊಂದು ನೆನಪಿಟ್ಕೋಬೇಕಿಲ್ಲಿ. ಇದಕ್ಕೆ ಫುಲ್ ಮೂನ್ ಅಂದ್ರೆ ಏನಂದ್ರೆ ಹುಣ್ಣಿಮೆ. ಏನನ್ಬೇಕ್ರಿ ಇದಕ್ಕೆ? ಹುಣ್ಣಿಮೆ. ಹಾಗಾದರೆ ಇದು ನ್ಯೂ ಮೂನ್ ಅಂದ್ರೆ ಏನಂದ್ರೆ ಅಮಾವಾಸ್ಯೆ. ಇವಕ್ಕೆ ಸಂಸ್ಕೃತದ ಪದಗಳು ಏನು ಅಂದ್ರೆ ಶುಕ್ಲ ಪಕ್ಷ. ಶುಕ್ಲ ಅಂದ್ರೆ ವೈಟ್, ಪಕ್ಷ ಅಂದ್ರೆ ಹುಣ್ಣಿಮೆ. ಇದಕ್ಕೇನು ಅಂದ್ರೆ ಕೃಷ್ಣನ ಬಣ್ಣ, ಕೃಷ್ಣ ಪಕ್ಷ ಅಂದಂಗೆ, ಕೃಷ್ಣ ಪಕ್ಷ ಅಂತಾರೆ. ನ್ಯೂ ಮೂನ್ ಅಂದ್ರೆ ಅಮಾವಾಸ್ಯೆ, ಫುಲ್ ಮೂನ್ ಅಂದ್ರೆ ಹುಣ್ಣಿಮೆ. ಈಗ ಇಲ್ಲಿ ಒಂದಿಷ್ಟು ವಿಚಾರಗಳು ಏನೇನದಾವ ನೋಡ್ರೆ. ಫಸ್ಟ್ ಗ್ರಹಣ ಅಂಥೇಳಿ ಒಡತೋಳಲ್ಲ. ಇದಕ್ಕೆ ಗ್ರಹಣಗಳು ಏಕೆ ಉಂಟಾಗುತ್ತವೆ ಅಂತ ಕೇಳ್ತಾರೆ. ಇದಕ್ಕೆ ಬೆಳಕು ಸರಳ ರೇಖೆಯಲ್ಲಿ ಚಲಿಸುವಾಗ ಏನದಂದ್ರೆ ವಸ್ತುಗಳು ಅಡ್ಡಲಾಗಿ ಬರುವುದು. ಅದಕ್ಕೆ ಇಂಗ್ಲೀಷ್ನಾಗ ಏನಂತಾರಂದ್ರೆ ರೆಕ್ಟಿಲೀನಿಯರ್ ಪ್ರೊಪೋಗೇಷನ್ ಆಫ್ ಲೈಟ್ ಅಂತೇಳಿ ಹೇಳೀನಿ. ರೆಕ್ಟಿಲೀನಿಯರ್ ಪ್ರೊಪೋಗೇಷನ್ ಆಫ್ ಲೈಟ್. ಇನ್ನು ಗ್ರಹಣಗಳಿಗೆ ಕಾರಣ ಕಂಡು ಹಿಡಿದವರು ಯಾರು ಅಂದ್ರೆ ಆರ್ಯಭಟ ಅಂತ ಹೇಳಿದೆವು. ಗ್ರಹಣಗಳು ಎಷ್ಟು ಪ್ರಕಾರಗಳದವಂದ್ರೆ 2. ಒಂದನೇದ್ದು ಸೂರ್ಯಗ್ರಹಣ, ಸೋಲಾರ್ ಎಕ್ಲಿಪ್ಸ್. ಎರಡನೆಯದ್ದು ಚಂದ್ರಗ್ರಹಣ, ಲೂನಾರ್ ಎಕ್ಲಿಪ್ಸ್. ಹಾಗಾದರೆ ಇದು ಸೂರ್ಯ, ಇದು ಏನು ಅಂದ್ರೆ ನಡುವ ಚಂದ್ರ, ಇಲ್ಲಿ ಲಾಸ್ಟಿಗೆ ಯಾರು ಬರಬೇಕಂದ್ರೆ ಭೂಮಿ, ಆವಾಗ ಸೂರ್ಯಗ್ರಹಣವಾಗುತ್ತದೆ. ಇದು ಸೂರ್ಯ, ಇಲ್ಲಿ ನಡಬರಕ್ಕೆ ಭೂಮಿ ಬರಬೇಕು, ಲಾಸ್ಟಿಗೆ ಚಂದ್ರ ಬರಬೇಕು, ಇದು ಚಂದ್ರಗ್ರಹಣ, ಲೂನಾರ್ ಎಕ್ಲಿಪ್ಸ್. ಹಾಗಾದರೆ ಸೂರ್ಯಗ್ರಹಣ ವರ್ಷದಲ್ಲಿ ಗರಿಷ್ಠ 5 ನಡೀತಾವ, ಕನಿಷ್ಠ ಎಂದರೆ 2 ಸೂರ್ಯಗ್ರಹಣಗಳು ನಡೀತಾವೆ. ಚಂದ್ರಗ್ರಹಣಗಳು ಎಷ್ಟು ನಡೀತಾವ ಅಂದ್ರೆ 2 ನಡೀತಾವೆ. ಸೋಲಾರ್ ಎಕ್ಲಿಪ್ಸ್ ಒಂದು ವರ್ಷದ ಮ್ಯಾಕ್ಸಿಮಮ್ 5, ಮಿನಿಮಮ್ 2. ಚಂದ್ರಗ್ರಹಣಗಳು 2 ಸಂಭವಿಸ್ತಾವೆ. ಏನೋ ಒಂದು ಕಾನ್ಸೆಪ್ಟ್ ಏನದಂದ್ರೆ ಸೂರ್ಯಗ್ರಹಣಗಳು ಪ್ರತಿ 18 ವರ್ಷ 11 ತಿಂಗಳ 8 ಗಂಟೆಗೊಮ್ಮೆ ಸೇಮ್ ರಿಪೀಟ್ ಆಗ್ತಾವ. ಇದನ್ನು ನಾವು ಸರೋಸ್ ಸೈಕಲ್ ಅಥವಾ ಚಕ್ರ ಎಂದು ಕರೆಯುತ್ತೇವೆ. ಸರೋಸ್ ಸೈಕಲ್ ಅಂತೀವಿ. ಸೂರ್ಯಗ್ರಹಣಗಳು ಪ್ರತಿ 18 ವರ್ಷ 11 ತಿಂಗಳ 8 ಗಂಟೆಗಳಿಗೆ ಒಮ್ಮೆ ಪುನರಾವರ್ತಿಸುತ್ತವೆ. ಅವುಗಳಿಗೆ ಏನೆಂದು ಕರೆಯುತ್ತಾರೆ ಅಂದರೆ ಸರೋಸ್ ಸೈಕಲ್ ಎಂದು ಕರೆಯುವರು. ಈಗ ಕ್ವಶನ್ಸ್ಗಳನ್ನು ಅಬ್ಸರ್ವ್ ಮಾಡಿ. ಸೂರ್ಯಗ್ರಹಣ ಯಾವಾಗ ನಡೆಯುತ್ತದೆ? ಅಮಾವಾಸ್ಯೆ. ಯಾವಾಗ ನಡೀತದೆ ರೀ? ಅಮಾವಾಸ್ಯೆ, ಕೃಷ್ಣ ಪಕ್ಷ. ಚಂದ್ರಗ್ರಹಣ ಯಾವಾಗ ಸಂಭವಿಸುತ್ತದೆ? ಹುಣ್ಣಿಮೆ. ಯಾವಾಗ ಸಂಭವಿಸ್ತದೆ? ಹುಣ್ಣಿಮೆ, ಶುಕ್ಲ ಪಕ್ಷದಂದು. ಇವೆರಡು ಕರೆಕ್ಟ್ ವರ್ಡ್ ಗೊತ್ತಿರಬೇಕು. ಈಗ ಇದರ ಮ್ಯಾಗ ಕೇಳಿರುವ ಕ್ವಶನ್ಗಳು ನೋಡಿ. ಚಂದ್ರಗ್ರಹಣ ಯಾವಾಗ ಸಂಭವಿಸುತ್ತದೆ? ಇಷ್ಟೇ ವರ್ಡ್. ಈ ಚಿತ್ರ ನೀವು ಅಬ್ಸರ್ವ್ ಮಾಡಿ. ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಅಡ್ಡಲಾಗಿ ಬಂದಾಗ, ಇಲ್ಲದ ನೋಡಿ, ಭೂಮಿ ಎನ್ನುವುದು ಸೂರ್ಯ ಮತ್ತು ಚಂದ್ರನ ನಡುವೆ ಇದ್ದಾಗ ಏನು ಉಂಟಾಗುತ್ತದೆ? ಚಂದ್ರಗ್ರಹಣ. ಹಾಗಾದರೆ ವರ್ಷದಲ್ಲಿ ಎಷ್ಟು ಚಂದ್ರಗ್ರಹಣಗಳು ನಡೆಯುತ್ತವೆ? ಗರಿಷ್ಠ 2. ಇದು ಹೇಳಬೇಕು ನಾವು. ನೆಕ್ಸ್ಟ್ ಕ್ವಶನ್.
ಚಂದ್ರಗ್ರಹಣ ಯಾವಾಗ ಸಂಭವಿಸುತ್ತದೆ? ಹುಣ್ಣಿಮೆ ದಿನ ಚಂದ್ರಗ್ರಹಣ ಸಂಭವಿಸುತ್ತದೆ. ಹಾಗಾದರೆ ಅಮಾವಾಸ್ಯೆ ದಿನ ಏನು ನಡೀತದೆ ರೀ? ಸೂರ್ಯಗ್ರಹಣ ಸಂಭವಿಸುತ್ತದೆ. ಇದು ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದ್ದು. ಭೂಮಿಯ ನೆರಳಿನ ಬಗ್ಗೆ ಈ ಹೊಂದಾಣಿಕೆಯಾಗಿರುವ ಆಯ್ಕೆ. ಅಂಬ್ರ ಎಂದರೆ ಬರ್ದೀನಿ, ಗಾಢವಾದಂಥ ಕಪ್ಪು ಭಾಗ, ಇದು ಹೇಳಬೇಕು. ಹಾಗಾದರೆ ಪೆನಂಬ್ರ ಅಂದರೆ ಏನು? ಹೊರಭಾಗ ಬಿಳಿ ಛಾಯೆ ಹೊಂದಿರುತ್ತದೆ. ನೆಕ್ಸ್ಟ್, ಎಂಟುಂಬ್ರ ಎಂದರೆ ಅಂಬ್ರಾದ ಮುಂದುವರೆದ ಭಾಗ. 1 2 3 ಮೂರೂ ಸರಿಯಾಗಿವೆ, ಎಲ್ಲವೂ ಸರಿಯಾಗಿವೆ, ಇದು ಹೇಳಬೇಕು. ಹಾಗಾದರೆ ಗ್ರಹಣದ ಸಂದರ್ಭದಲ್ಲಿ ಉಂಟಾಗುವ ಛಾಯೆಗಳು ಎಷ್ಟು? 3. ಭೂಮಿಯ ಮೇಲಿನ. ಚಂದ್ರಗ್ರಹಣದಲ್ಲಿ ಉಂಟಾಗುವ ಛಾಯೆಗಳು 2 ಹೇಳಬೇಕು. ಯಾವ 2 ಹೇಳಬೇಕು? ಚಂದ್ರಗ್ರಹಣ ಅಂದಕರ ಅಂಬ್ರ ಮತ್ತು ಪೆನಂಬ್ರ. ಚಂದ್ರಗ್ರಹಣದ ಸಂದರ್ಭದಲ್ಲಿ ಎಷ್ಟು ಛಾಯೆಗಳು ಮೂಡುತ್ತವೆ? 2. ಒಂದು ಅಂಬ್ರ, ಮತ್ತೊಂದು ಪೆನಂಬ್ರ. ಹಾಗಾದರೆ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಎಷ್ಟು ಛಾಯೆಗಳು? 3. ಅಂಬ್ರ, ಪೆನಂಬ್ರ ಮತ್ತು ಎಂಟಂಬ್ರ. ಹಾಗಾದರೆ ಅಂಬ್ರಾದಲ್ಲಿ ನಿಂತು ನೋಡಿದಾಗ ಎಂತಂದು ಅಂದ್ರೆ ಪೂರ್ಣ ಸೂರ್ಯಗ್ರಹಣ. ಪೆನಂಬ್ರಾದಲ್ಲಿ ನಿಂತು ನೋಡಿದಾಗ ಎಂತಂದು ಅಂದ್ರೆ ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್. ಹಾಗಾದರೆ ಎಂಟುಂಬ್ರಾದಲ್ಲಿ ನಿಂತು ಅಂಬ್ರಾದಲ್ಲಿ ನಿಂತು ನೋಡಿದ್ರೆ ಪೂರ್ಣ ಸೂರ್ಯಗ್ರಹಣ. ಹಾಗಾದರೆ ಎಂಟುಂಬ್ರಾದಲ್ಲಿ ನಿಂತು ನೋಡಿದ್ರೆ ಪಾರ್ಷಿಯಲ್, ಅದು ಹೇಳಬೇಕು. ಮಧ್ಯದಲ್ಲಿ ನಿಂತು ನೋಡಿದ್ರೆ ಏನಂದ್ರೆ ಎನ್ಯುಲರ್ ಅಂಥೇಳಿ 3 ಬರ್ತಾವೆ ಒಂದಿನ. ನೆಕ್ಸ್ಟ್, ಸೌರಗ್ರಹಣ ಎಂದರೆ ಏನು? ಹಾಗಾದರೆ ಇಲ್ಲಿ ಸೂರ್ಯ ಅದನ, ಇಲ್ಲಿ ಭೂಮಿ ಅದನ, ನಡು ಚಂದ್ರ ಅದನ. ಇದಕ್ಕೆ ನಮಗೆ ಸರಿಯಾದ ಉತ್ತರ ಏನು ಬರಬೇಕು ಅನ್ನೋದು ನೀವೇ ನೋಡಿ. ಸೂರ್ಯ ಮತ್ತು ಭೂಮಿಯ ನಡುವೆ ಯಾರು ಬರಬೇಕು? ಭೂಮಿ ಸೂರ್ಯನ ನಡುವೆ ಚಂದ್ರನು ಬಂದಾಗ. ಇದು ಯಾವಾಗ ಸಂಭವಿಸುತ್ತದೆ? ಅಮಾವಾಸ್ಯೆ. ಸೂರ್ಯಗ್ರಹಣ ಸಂಭವಿಸಿದಾಗ ನಮಗೆ ಸೂರ್ಯನ ಯಾವ ಭಾಗ ಕಪ್ಪಾಗಿ ಕಾಣಿಸುತ್ತದೆ? ಕರೋನಾ. ಸೂರ್ಯನ ಅತ್ಯಂತ ಹೊರಭಾಗ ಯಾವುದು? ಕರೋನಾ. SSC ಕ್ವಶನ್ ಇವೆಲ್ಲ. ಸೂರ್ಯನ ಹೊರಭಾಗಕ್ಕೆ ಕರೋನಾ ಅಂತಾರ. ಸೌರಗ್ರಹಣದಲ್ಲಿ ನಮಗೆ ಯಾವ ಭಾಗ ಕಪ್ಪಾಗಿ ಕಾಣಿಸುತ್ತದೆ ಅಂದರೆ ಕರೋನಾ ಭಾಗ. ನೆಕ್ಸ್ಟ್, ಪ್ರತಿ 18 ವರ್ಷ 11 ದಿನ ಆನಂತರ 8 ಗಂಟೆಗಳಿಗೆ ಒಮ್ಮೆ. ಇಲ್ಲಿ ಒಂದು ಸಣ್ಣದು ಮಿಸ್ಟೇಕ್ ಆಗ್ಯದ ನೋಡಿ, ಇದನ್ನು ದಯಮಾಡಿ. 18 ವರ್ಷ ಇಲ್ಲಿ ಏನದಂದ್ರೆ 11 ತಿಂಗಳ, ಅದೇ ಕ್ವಶನ್ ಅದ ಇಲ್ಲ ನೋಡಿ. ಅದು ತಿಂಗಳಾಗ್ಯದಲ್ಲ, ಅಲ್ಲಿ ತಪ್ಪಾಗಿದೆ. 11 ದಿನ ಮಾಡ್ಕೊರಿತಾವೆ. 18 ವರ್ಷ 11 ದಿನ 8 ಗಂಟೆಗಳಿಗೆ ಒಮ್ಮೆ ಸೇಮ್ ಸೂರ್ಯಗ್ರಹಣ ರಿಪೀಟ್ ಆಗ್ತಾವೆ. ಇದಕ್ಕೆ ನಾವು ಸರೋಸ ಸೈಕಲ್ ಎಂದು ಕರೆಯುತ್ತೇವೆ. ಏನನ್ನಬೇಕ್ರಿ ಇದಕ್ಕೆ? ಸರೋಸ ಸೈಕಲ್ ಎಂದು ಕರೆಯುತ್ತೇವೆ. ಬ್ಲಡ್ ಮೂನ್ ಎಂದರೆ ಏನು ಅಂತ ಕೇಳ್ತಾರೆ. ಇದು ಆಳವಾದ ಕೆಂಪು ಹೊಳಪನ್ನು ಹೊಂದಿರುವಂತಹ ಚಂದ್ರಗ್ರಹಣವಾಗಿದೆ. ಕನ್ನಡದಾಗ ರಕ್ತಚಂದ್ರ ಅಂತೇಳಿ ಕರೀತಾರೆ. ಹಾಗಾದರೆ ನೀಲಿ ಚಂದ್ರ ಅಂತೇಳಿ ಕರೀತಾರೆ. ಒಂದು ವರ್ಡ್ ಕೇಳಿರ್ಬೇಕು, ನ್ಯೂಸ್ ರೀಡರ್ಸ್ ಅದು ಯೂಸ್ ಮಾಡ್ತಾರೆ, ನೀಲಿ, ಬ್ಲೂ ಮೂನ್. ಈಗ 1ನೇ ತಾರೀಕಿಗೆ ಒಂದು ಸಲ ಏನದಂದ್ರೆ ಹುಣ್ಣಿಮೆ ಬರ್ತದೆ. 1ನೇ ತಾರೀಕಿಗೆ ಹುಣ್ಣಿಮೆ ಬರ್ತದೆ ತಿಳಿರಿ. ಹಾಗಾದರೆ 1ನೇ ತಾರೀಕಿಗೆ ಏನಂದ್ರೆ ಅಮಾವಾಸ್ಯೆ ಬರಬೇಕು. ಅಮಾವಾಸ್ಯೆ ಬಂದು 15ನೇ ತಾರೀಕಿಗೆ ಹುಣ್ಣಿಮೆ ಬರ್ತದೆ, ಮತ್ತು 30ನೇ ತಾರೀಕಿಗೆ ಅಮಾವಾಸ್ಯೆ ಬರ್ತದೆ. ಹಾಗಾದರೆ ಒಂದು ತಿಂಗಳದಾಗ ಏಸು ಅಮಾವಾಸ್ಯೆ ಬಂದು ನೋಡ್ರಿ. ನಾವು ಒಂದೇ ತಿಂಗಳದಾಗ 1ನೇ ತಾರೀಕಿಗೆ ಅಮಾವಾಸ್ಯೆ ಬಂದು 15ಕ್ಕೆ ಹುಣ್ಣಿಮೆ ಬಂದು 30ಕ್ಕೆ ಅಮಾವಾಸ್ಯೆ ಅಂದ್ರೆ ಒಂದು ತಿಂಗಳದಾಗ 2 ಏನು ಬರಬೇಕು? ಅಮಾವಾಸ್ಯೆಗಳು ಬರಬೇಕು. ಅವಾಗ ನಾವು ಅದಕ್ಕೆ ಏನು ಅನ್ನಬೇಕು ಅಂದ್ರೆ ಬ್ಲೂ ಮೂನ್. KPSC ಗ್ರೂಪ್ದಾಗ ಕೇಳಿದ್ದು. ಬ್ಲೂ ಮೂನ್ ಎಂದರೆ ಏನಂದ್ರೆ ಒಂದೇ ತಿಂಗಳಲ್ಲಿ 2 ಸಲ ಅಮಾವಾಸ್ಯೆ ಬತ್ತು ಅಂದ್ರೆ ಬ್ಲೂ ಮೂನ್. ಹಾಗಾದರೆ ಬ್ಲಡ್ ಮೂನ್ ಅಂದರೆ ಏನು? ಆಳವಾದ ಕೆಂಪು ಹೊಳಪನ್ನು ಹೊಂದಿರುವ ಸಂಪೂರ್ಣ ಚಂದ್ರಗ್ರಹಣ ರೀ ಅದು. ಕಂಪ್ಲೀಟ್ ಟೋಟಲ್ ಲೂನಾರ್ ಎಕ್ಲಿಪ್ಸ್ ಇರ್ತದೆ. ನೆಕ್ಸ್ಟ್, ಚಂದ್ರಗ್ರಹಣದ ಸಂದರ್ಭದಲ್ಲಿ ಗೋಚರಿಸುವ ಕೆಂಪು ಬಣ್ಣಕ್ಕೆ ಕಾರಣವೇನು?
ಬೆಳಕಿನ ಚದುರುವಿಕೆ. ಅದಕ್ಕೆ ಭೂಮಿಯ ವಾತಾವರಣದಲ್ಲಿರುವ ಧೂಳಿನಿಂದ ನಮಗೆ ಹಂಗೆ ಚದುರಿಸಲ್ಪಟ್ಟ ಬಣ್ಣ ಕಾಣಿಸುತ್ತದೆ. ನೆಕ್ಸ್ಟ್, ಗ್ರಹಣದಿಂದ ನೀವು ಏನನ್ನು ಅರ್ಥ ಮಾಡಿಕೊಳ್ಳುವಿರಿ? ಒಂದು ಆಕಾಶ ವಸ್ತುವಿನ ಬೆಳಕು ಇನ್ನೊಂದರ ಭಾಗಶಃ ಅಥವಾ ಸಂಪೂರ್ಣವಾಗಿ ನಿರ್ಬಂಧಿಸುತ್ತದೆ. ಈ ಎಕ್ಸಾಂಪಲ್, ಸೂರ್ಯನ ಬೆಳಕನ್ನು ಭೂಮಿ ಸ್ಟಾಪ್ ಮಾಡ್ದಕ್ರೆ ನಮಗೆ ಚಂದ್ರ ಕಾಣಲ್ಲ, ಅಥವಾ ಚಂದ್ರನ ಸ್ಟಾಪ್ ಮಾಡ್ದಕ್ರೆ ಭೂಮಿ ಮ್ಯಾಗ ಸೂರ್ಯ ಕಾಣಲ್ಲ. ಅಂದ್ರೆ ಒಂದಿಷ್ಟು ಸ್ಟಾಪ್ ಮಾಡುವುದ ಕ್ರಿಯೆಗೆ ಏನಂತೀವಿ ಅಂದ್ರೆ ಗ್ರಹಣ ಅಂತೇಳಿ ಕರಿತೀವಿ ನಾವು. ವಜ್ರದ ಉಂಗುರ, ಡೈಮಂಡ್ ರಿಂಗ್ ಯಾವ ರೀತಿಯ ಸೂರ್ಯಗ್ರಹಣದಲ್ಲಿ ಉಂಟಾಗುತ್ತದೆ? ಟೋಟಲ್ ಸೋಲಾರ್ ಎಕ್ಲಿಪ್ಸ್. ಟೋಟಲ್ ಸೋಲಾರ್ ಎಕ್ಲಿಪ್ಸ್. ಈ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಎಲ್ಲಿ ಆಗ್ತದೆ ಅಂದ್ರೆ ನಾವು ಅಂಬ್ರಾ ಎನ್ನುವ ಸ್ಥಳದಲ್ಲಿ ನಿಂತು ಸೂರ್ಯನಿಗೆ ನೋಡಿದಾಗ. ಅಂಬ್ರಾ ಅಂದ್ರೆ ಅತ್ಯಂತ ಕಪ್ಪಾದ ಛಾಯೆಯಲ್ಲಿ ನಿಂತು ನೋಡಿದಾಗ ಮಾತ್ರ ಇದು ಏನದ ಡೈಮಂಡ್ ರಿಂಗ್ಸ್ಗಳು ಅಂತೇಳಿ ಸಂಭವಿಸುತ್ತವೆ. ಎಲ್ಲರಿಗೂ ಧನ್ಯವಾದಗಳು.